എനിക്കില്ലാത്ത ശത്രുക്കളുണ്ടോ? സാറിന് ഓർപ്പുണ്ടോ അവരെന്റെ ശത്രുക്കളാണ്? The risk is on us. ಹಲೋ ನಮಸ್ತೆ, ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಮಾರ್ಕೋ ಮೂವಿಯ ಒಂದು ಸಣ್ಣ ಅಪ್ಡೇಟ್ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಒಂದು 6ನೇ ದಿವಸದ ಒಂದು ಕಲೆಕ್ಷನ್ ಯಾವ ರೀತಿಯಲ್ಲಿ ಒಂದು ಅಪ್ಡೇಟ್ನ ಬಗ್ಗೆ ಮಾಹಿತಿಯ ವಿಡಿಯೋ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಮಾರ್ಕೋ ಮೂವಿ ಒಂದು ಕೇರಳದಲ್ಲಿ ಅಲ್ಲದೆ ಒಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಒಂದು ಹೈಪ್ ಕ್ರಿಯೇಟ್ ಆಗಿ ಮೂವಿ ಒಂದು ಹೌಸ್ಫುಲ್ ಪ್ರದರ್ಶನಗೊಳ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಕೇರಳದಲ್ಲಿ ಅಂತೂ ಎಲ್ಲ ಒಂದು ಚಿತ್ರಮಂದಿರಗಳಲ್ಲಿ ಕೂಡ ಒಂದು ಪಕ್ಕಾ ಹೌಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿಯ ಒಂದು ತೋರಿಸಲಾಗಿದೆ ಅಂತ ಹೇಳ್ಬೋದು ಮೀಡಿಯಾದಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಯಾವ ರೀತಿಯಲ್ಲಿ ಒಂದು ವಾರದಲ್ಲಿ ಚೇಂಜಸ್ ಆಗ್ತಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಮಾರ್ಕೋ ಅಷ್ಟರ ಮಟ್ಟಿಗೆ ಒಂದು ಟ್ರೆಂಡ್ ಮೂಲಕ ಈ ಮೂವಿ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಮೂವಿ ಕೂಡ ಒಂದು ಅಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಖಂಡಿತವಾಗಿ ಒಂದು ಕೇರಳದಲ್ಲಿ ಅಲ್ಲದೆ ವರ್ಲ್ಡ್ ವೈಡ್ನ ಒಂದು ಆ್ಯಕ್ಷನ್ ಮೂವಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಒಂದು ನಂಬರ್ 1 ಮೂವಿ ಅಂತಲೇ ಹೇಳೋದು. ಯಾಕಂತಂದರೆ ಇಷ್ಟರವರೆಗೆ ಯಾರು ಮಾಡದಂಥ ಒಂದು ಮೂವಿಯನ್ನು ನಮ್ಮ ಮಾರ್ಕೋ ಮೂವಿ ಒಂದು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ಈ ಮೂವಿ ಯಾವ ರೀತಿಯಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಅಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿದರೂ ಕೂಡ ಒಂದು ಈ ಮೂವಿ 100% ಈ ಮೂವಿ ಒಂದು ಆ್ಯಕ್ಷನ್ ಮೂವಿ ಅಂತಲೇ ಹೇಳೋದು. ಯಾಕಂತಂದರೆ ಒಂದೊಂದು ಸೀನ್ಗಳು ಕೂಡ ಯಾಕಂತಂದರೆ ಆ ಲಾಸ್ಟ್ ಎಂಡಿಂಗ್ ವಿಲನ್ಗಳ ರೀತಿ ಇರ್ಬೋದು. ಯಾಕಂತಂದರೆ ಆ ಒಂದು ಫೈಟಿಂಗ್ ಸೀನ್ ಇರ್ಬೋದು, ಇಂಟರ್ವೆಲ್ ನಂತರ ಯಾವ ರೀತಿಯಲ್ಲಿ ಒಂದು ಫೈಟಿಂಗ್ ಸೀನ್ ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ರೆ ಯಾಕಂದರೆ ಈ ಫೈಟಿಂಗ್ ಸೀನ್ ಯಾವಾಗ ನಿಲ್ಲುತ್ತೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಒಂದು ಕ್ವಶನ್ ಅಂತಲೇ ಹೇಳೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಫೈಟಿಂಗ್ ಸೀನ್ ಇಂಟರ್ವಲ್ ನಂತರ ಇದೆ ಅಂತಲೇ ಹೇಳೋದು. ಯಾಕಂದರೆ ಮೈನ್ ವಿಲನ್ನೇ ಬರೋದು ಯಾಕಂತೇಳಿದ್ರೆ ಲಾಸ್ಟ್ನ ಒಂದು 15-25 ಮಿನಿಟ್ಸ್ ಒಳಗಡೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ಒಂದು ಮೂವಿಯ ನಂತರ ಯಾವ ರೀತಿಯಲ್ಲಿ ಈ ಒಂದು ಮೂವಿ ಹೋಗುತ್ತೆ ಅಂತ ನೋಡಬೇಕಾದ್ರೆ ಟೋಟಲ್ ಆಗಿ ಈ ಮೂವಿ ನೋಡಬೇಕಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಮಾರ್ಕೋ ಮೂವಿ ಅಂತ ಹೇಳಿದ್ರೆ ವರ್ಲ್ಡ್ ವೈಡ್ನ ಆ್ಯಕ್ಷನ್ ನಂಬರ್ 1 ಹೀರೋ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ಒಂದು ಅದೇ ರೀತಿಯಲ್ಲಿ ಒಂದು ಪಕ್ಕ ಪರ್ಫೆಕ್ಟಾಗಿ ಉಣ್ಣಿ ಮುಕಂದನ್ರವರು ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಉಣ್ಣಿ ಮುಕಂದನ್ರವರ ಯಾಕಂತೇಳಿದ್ರೆ ಇತ್ತೀಚೆಗೆ ಬಂದಂಥ ಒಂದು ನಟ, ಆದರೂ ಕೂಡ ಈ ಒಂದು ಹೊಸಬರಾಗಿರುವಂಥ ಒಂದು ನಟ ಇಷ್ಟರ ಮಟ್ಟಿಗೆ ಒಂದು ಮಾಡಿದ್ದಾರೆ ಅಂತ ಹೇಳೋದು. ಯಾಕಂತೇಳಿದ್ರೆ KGFನಲ್ಲಿ ಯಶ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಉಣ್ಣಿ ಮುಕಂದನ್ರವರು ಮಾರ್ಕೋ ಮೂವಿಯಲ್ಲಿ ಮಾಡಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಟೋಟಲ್ ಆಗಿ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ವರ್ಲ್ಡ್ ವೈಡ್ನ ಒಂದು ಫ್ಯಾನ್ಸ್ ಅಂತೂ ಖಂಡಿತವಾಗಿ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲವರ ಅಭಿಪ್ರಾಯದ ಪ್ರಕಾರ ಯಾಕಂತೇಳಿದ್ರೆ ಈ ಮೂವಿ ಒಂದು ಸಮಾಜದ ಮೂಲಕ ಒಂದು ಚಿಕ್ಕ ಮಕ್ಕಳ ಮೂಲಕ ಒಂದು ಕೆಟ್ಟ ಪ್ರಭಾವ ಬೀರುತ್ತೆ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸಿನಿಮಾವನ್ನು ಯಾವತ್ತೂ ನಾವು ಸಿನಿಮಾದ ರೀತಿಯ ನೋಡಬೇಕು. ಆದರೆ ನಿಜವಾಗ್ಲೂ ಒಂಥರ ರೀತಿಯಲ್ಲಿ ನೋಡೋದಾದರೆ ಈ ಮೂವಿ ಸಣ್ಣ ಮಕ್ಕಳ ದೃಷ್ಟಿಯಲ್ಲಿ ನೋಡೋದಾದರೆ ಒಂದು ಸಂದರ್ಭದಲ್ಲಿ ಯಾಕಂದರೆ ಈ ಮೂವಿ ಅಂತೂ ಅಲ್ಲ, ಖಂಡಿತವಾಗಿ ಎಲ್ಲ ಮೂವಿಗಳಲ್ಲಿ ಇರುತ್ತೆ. ಆದರೆ ಈ ಮೂವಿಯಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ಯಾಕೆಂದರೆ ಆ ರೀತಿಯ ಒಂದು ಸಂದೇಶವನ್ನು ಸಾರಿದಾಗೆ ಆಗುತ್ತೆ ಅಂತಲೇ ಹೇಳೋದು. ಯಾಕಂದರೆ ಕೆಟ್ಟ ಪ್ರಭಾವ ಬೀರಲೂಬಹುದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ನನ್ನ ಅನಿಸಿಕೆಯ ಪ್ರಕಾರ ಈ ಮೂವಿಯ ದೃಷ್ಟಿಯಲ್ಲಿ ನೋಡೋದಾದರೆ ಈ ಮೂವಿ ಅಂತೂ ಸಖತ್ತಾಗಿ ಮಾಡಿದರೆ, ಆ್ಯಕ್ಟಿಂಗ್ ಕೂಡ ಜಬರ್ದಸ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಅನಿಸಿಕೆಯ ಪ್ರಕಾರ ಮೂವಿಯನ್ನು ಯಾವತ್ತೂ ಮೂವಿ ಥರನೇ ನೋಡಬೇಕು. ಯಾಕೆಂತೇಳಿದ್ರೆ ಯಾವುದೇ ಒಂದು ರಿಯಾಲಿಟಿಕ್ಕಾಗಿ ನಾವು ನೋಡಬಾರ್ದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟೋಟಲ್ ಆಗಿ ವರ್ಲ್ಡ್ ವೈಡ್ನ ಕಲೆಕ್ಷನ್ ಈಗಾಗಲೇ ಒಂದು 63 ಕೋಟಿ ಹತ್ತ ಕಲೆಕ್ಷನ್, ಯಾಕಂದರೆ 63 crore ಕಲೆಕ್ಷನ್ನ ಜೊತೆಗೆ ಈ ಮೂವಿ ಇಂಥ ಮೇಲೆ ಕಲೆಕ್ಷನ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಆಗಿದ್ದರೂ ಕೂಡ ಈ ಮೂವಿ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ದೊಡ್ಡ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಹೆಸರು ಬರಲಿಕ್ಕೆ
ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಲಯಾಳಂ ಮೂವಿನಲ್ಲಿ ಇಷ್ಟರವರೆಗೆ ಯಾರು ಮಾಡದಂಥ ಒಂದು ಮೂವಿ ಉಣ್ಣಿ ಮುಕುಂದನ್ರವರ ಈ ಒಂದು ಮಾರ್ಕೋ ಮೂವಿ ಒಂದು ದೊಡ್ಡ ಹೆಸರಿನ ಒಂದು ಮೈಲುಗಲ್ಲು ಒಂದು ಸೃಷ್ಟಿ ಮಾಡಿದೆ ಅಂತಲೇ ಹೇಳೋದು. ಯಾಕೆಂದರೆ KGF ಇರ್ಬೋದು, ಅದೇ ರೀತಿಗೆ ಬಾಹುಬಲಿ ಇರ್ಬೋದು, ಪುಷ್ಪ ಇರ್ಬೋದು, ಯಾವುದೇ ಒಂದು ಮೂವಿಗೂ ಈ ಒಂದು ರೇಂಜ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಈ ಮೂವಿಯನ್ನು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಮಾರ್ಟಿನ್ ಯಾವ ರೀತಿಯಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಕೂಡ ಆದರೆ ಇಷ್ಟರ ಮಟ್ಟಿಗೆ ಒಂದು ಮಾರ್ಟಿನ್ ಇದ್ದರೆ ಖಂಡಿತವಾಗಿ ಯಾವ ರೀತಿಯಲ್ಲಿ ಒಂದು 2,000 ಕೋಟಿ ಕಲೆಕ್ಷನ್ ಕೂಡ ಮಾಡಿರ್ಬೋದು. ಯಾಕಂದರೆ ಆದರೆ ಒಂದು ಈ ಮೂವಿಯನ್ನು ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಮಾಡಿದರೆ ಖಂಡಿತವಾಗಿಯೂ ಈ ಮೂವಿ ಅಂತೂ ಖಂಡಿತವಾಗಿ 2,000 ಕೋಟಿ ಅಂತ 100% ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಪಕ್ಕ 100% ಈ ಮೂವಿ ಬ್ಲಾಕ್ ಮಾಸ್ಟರ್ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಟೀಮ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.